ಮತ್ತೆ ವಿಡಿಯೋ ಕಟ್ ಆಯಿತು. ಯಾಕೋ ಇವತ್ತು ಮ್ಯಾಥ್ಸ್ ಕ್ಲಾಸ್ಗೆ ಟೈಮ್ ಸರಿ ಹೋಗಿಲ್ಲ. ಏನೇ ಆಗಲಿ ಪ್ರಾಬ್ಲಮ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದು ಪ್ರೀವಿಯಸ್ ವಿಡಿಯೋದಲ್ಲಿ. ಈಗ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ರೆ ನೋಡಿ. ಈ ಲಾಸ್ಟ್ಗೆ ಯಾವ ರಿಸಲ್ಟ್ ಹಾಕಿದ್ರೆ ಒಂದ್ಸಲಿ ಹೇಳ್ತೀರಾ ಸರ್? ನೋಡಿ, ಸಪ್ರೇಟ್ ಆಗಿ ನಾನು ಒಂದು ಸ್ಕೆಚ್ ಪೆನಲ್ಲಿ ಬರೀತೀನಿ ನೋಡೋದು ಯಾವುದು ಅಂತ. R-1 ಇವೆರಡು ಸೇಮ್ ಇರಬೇಕು, ಅದಕ್ಕೆ n+1 ಕೂಡ ಬರ್ತದೆ. ಮತ್ತೆ ಸಿ ಬಿಗ್ಗರ್ ನಂಬರ್ R-1 ಅಲ್ಲಿ ಬಿಗ್ಗರ್ ನಂಬರ್ ಯಾವುದು? R. ಅದಕ್ಕೆ ನೋಡಿ 47 ಸೇಮ್, ಅದಕ್ಕೆ 47 + 1 48. ಈ 3 ಮತ್ತೆ ಈ 2 ಅಲ್ಲಿ ಬಿಗ್ಗರ್ ನಂಬರ್ ಯಾವುದು? 3. ಮತ್ತೆ ಈ 48 ಇಲ್ಲಿ ಕ್ಯಾರಿ, ಆಮೇಲೆ ಈ 49 C2 ಕ್ಯಾರಿ, ಆಮೇಲೆ 50 C2 ಕ್ಯಾರಿ. Am I correct? Yes. Again for these two terms I am going to apply the same formula. ಏನದು? ಯಾವ ಫಾರ್ಮುಲಾ? ಈ ಪಕ್ಕದಲ್ಲಿ ಓವರ್ ರೈಟ್ ಆಗಿದೆ. ಆ ಫಾರ್ಮುಲಾ ಆಲ್ರೆಡಿ ನಿಮ್ಮ ಹತ್ರ ಇದೆ, ನಾನು ಸುಮ್ಮನೆ ರಿಸ್ಕ್ ತಗೊಳ್ತಾ ಇದ್ದೀನಿ. ಈ ಫಾರ್ಮುಲಾ ನಿಮ್ಮೆಲ್ಲರಿಗೂ ಗೊತ್ತು. ಹೌ ಟು ಅಪ್ಲೈ ಅನ್ನೋದು ಮಾತ್ರ ಅವಾಗ ಕಳೀತಾ ಇರ್ಬೇಕು. ನೋಡಿ, n ಸೇಮ್, ಸೊ n+1. R-1 ಬಿಗ್ಗರ್ ಈಸ್ R. 48 ಸೇಮ್, ಸೊ 48 + 1 49. ಬಿಗ್ಗರ್ R ವ್ಯಾಲ್ಯೂ 3 + 49 C2 + 50 C2. Am I correct? Yes. Again we have to apply the formula for this. ಯಾವ ಫಾರ್ಮುಲಾ? ಇದೇ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಏನು ಬರುತ್ತೆ? 50 C3 + 50 C2 ಬರುತ್ತೆ. Again we have to apply the same formula. ನೋಡಿ, ಒಂದು ಫಾರ್ಮುಲಾ ಎಷ್ಟು ಸಲ ಹಾಕ್ತಾ ಇದೀವಿ? 51 C3 is the answer for the problem number 32 here. ಕೊಟ್ಟಿದ್ದಾರಾ? ಯಾವುದು? 50. ಅವನು ಪ್ರಿಂಟ್ ಸರಿಯಾಗಿ ಬಂದಿಲ್ಲ ಅಂತ ಕಾಣ್ತಾ ಇದೆ. 51 C3 ಫಸ್ಟ್ ಆಪ್ಷನ್ ಇದೆ. C3 ನೆಲ್ಲೂ ಇಲ್ಲ ಬಿಡಿ, ಫಸ್ಟ್ ಆಪ್ಷನ್ ಇದೆ. ನೋಡಿ, ಈ ಫಾರ್ಮುಲಾಸ್ ನಾವು ಎಷ್ಟು ಸರಿ ಅಪ್ಲೈ ಮಾಡೋದು? ಹೆಂಗೆ ಸರಿ ಫಾರ್ಮುಲಾ ಅಪ್ಲೈ ಮಾಡೋದು? n ಸೇಮ್ ಇರಬೇಕು, R ಜಸ್ಟ್ ಡಿಫರ್ ಬೈ 1 ನಂಬರ್ ಆಗಿರ್ಬೇಕು ಅಷ್ಟೇ. ಒಂದೇ ಒಂದು ನಂಬರ್ ವ್ಯತ್ಯಾಸ ಇರಬೇಕು ಆರ್ಗೆ. ಆಮೇಲೆ ಕರೆಕ್ಟ್. ಅವಾಗ ಜಾಸ್ತಿ R ಇರ್ತಕ್ಕಂಥ R-1 ಗ್ರೇಟರ್ R ಇಲ್ಲಿ ಬರೀಬೇಕು. ಈ ಫಾರ್ಮುಲಾನ ಮಲ್ಟಿಪಲ್ ಟೈಮ್ಸ್ ಎಲ್ಲ ಹಾಕಿದ್ದಾರೆ. ಅವ್ನು ಮಾಡಿರೋದು ಕೂಡ ಅದೇನೆ. ಬಟ್ ಸಿಗ್ಮಾ ಅಂದ್ರೆ ನೀವೇನು ಮಾಡ್ಕೊಂಡಿರೋ ಒಂದ್ಸಲ ಹೇಳಿ ಸರ್. ಬಿಲೋ ಅವರೇ ಸ್ಟೂಡೆಂಟ್ಸ್ ಪಾಪ ಈ ಟರ್ಮ್ಸ್ ಎಲ್ಲ ಅವ್ರಿಗೆ ಗೊತ್ತಾಗ್ತಿರಲ್ಲ. ನಾನು ಏನು ಗ್ರೀನ್ ಕಲರ್ ಪೆನ್ನಿಂದ ಅಂಡರ್ಲೈನ್ ಮಾಡಿದನೋ ಅವೆಲ್ಲ ಗ್ರೀನ್ ಕಲರ್ ಪೆನ್ನೆಲ್ಲ ಬಂದಿರ್ತಕ್ಕಂಥ ಸಮ್ಮೇಷನ್ ಬಂದಿದ್ದು. J = 1 to 4. 1 ಆಗ್ಬೇಕು, 2 ಆಗ್ಬೇಕು, 3 ಆಗ್ಬೇಕು, 4 ಆಗ್ಬೇಕು. ಈ ಪ್ಲೇಸಲ್ಲಿ 1 ಹಾಕು. 51 - 1 50. Why I am writing plus here? This is summation symbol. Sigma ಅಂದ್ರೆ ಪ್ಲಸ್ ಕೂಡಬೇಕು. ಮತ್ತೆ ಇನ್ನೊಂದು J = 2 ಹಾಕಿದ್ರೆ 51 - 2 49 C2 ಕಾಮನ್. ಆಮೇಲೆ J = 3 ಹಾಕಿದ್ರೆ 3 51 - 3 48 C2 ಕಾಮನ್. ಆ ರೀತಿ. ಆಮೇಲೆ why I am going to use this formula for first and last term? Because in first and last term n place value is same. We cannot apply this formula for these two terms because n is not same for these two terms. Am I correct? Yes. ರಬ್ ಮಾಡ್ತೀನಿ. Please take a screenshot. ಆ 6 minutes ವಿಡಿಯೋಗೆ ಜಾಯಿನ್ ಮಾಡ್ಕೊಳ್ಳಿ. ಆ ವಿಡಿಯೋ ಡಿಲೀಟ್ ಮಾಡಿ ಮತ್ತೆ ಇದು ಮಾಡಿ ಅನ್ಕೊಂಡೆ. ನನಗೆ ಪೇಷನ್ಸ್ ಇಲ್ಲಿ ಇವತ್ತು ತುಂಬ ಕ್ಲಾಸ್ಗೆ ನಾನು ಟಾರ್ಚರ್ ಅನುಭವಿಸಿದ್ದೇನೆ. ದಯವಿಟ್ಟು ಆ 6 minutes ವಿಡಿಯೋಗೆ ಇದು ಕಂಟಿನ್ಯೂ ಮಾಡ್ಕೊಳ್ಳಿ ದಯವಿಟ್ಟು, ಪ್ಲೀಸ್. ಆಗ್ಬೋದಾ? ಎಸ್ 33 ಪ್ರಾಬ್ಲಮ್ ಚೆನ್ನಾಗಿದೆ. ದೇ ಆರ್ ಗಿವನ್ 2 ಕಂಡೀಷನ್ಸ್ ಅಬೌಟ್ NPR and NCR. ಅವೆರಡು ಕಂಡೀಷನ್ಸ್ ಯೂಸ್ ಮಾಡಿಕೊಂಡು n ಮತ್ತು R ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡ್ತೀರಾ ಅಂತ ನಮ್ಮನ್ನು ಕೇಳಿದ್ದಾನೆ. ಸೂಪರ್ ಆಗಿದೆ. What is NPR definition? n factorial divided by n minus r factorial. Am I correct? What is NPR plus 1 definition? Yes, ಇಲ್ಲಿ ನೋಡಿ, n factorial divided by n minus r plus 1 whole factorial. r ಜಾಗದಲ್ಲಿ r plus 1 ಇದೆ. Am I correct? Yes, ಅಲ್ಲಿಗೆ n factorial divided by n minus r factorial. ಹಾಗೆ ಇಲ್ಲಿ is equal to n factorial ಬೇಕಾದ್ರೆ ಕ್ಯಾನ್ಸಲ್ ಮಾಡ್ಬೋದು. ಡಿವೈಡೆಡ್ ಬೈ n minus r minus 1 factorial. Am I correct? Yes. ಫ್ಯಾಕ್ಟೋರಿಯಲ್ ನೋಟೇಷನ್ ಚೆನ್ನಾಗಿ ಗೊತ್ತು ನಿಮಗೆ. ಇದನ್ನ ಡಿಕ್ರೀಸ್ಡ್ ಬೈ 1 ನಂಬರ್ ಬರೆದು ಫ್ಯಾಕ್ಟೋರಿಯಲ್ ಸಿಂಬಲ್ ಬರೀಬಹುದು. ದಟ್ ಈಸ್ n minus r into n minus r minus 1. ಇದಕ್ಕಿಂತ ಈ ನಂಬರ್ ಒಂದು ಚಿಕ್ಕದು ಅಲ್ವಾ? is equal to 1 divided by n minus r minus 1. ಯಾಕೆ ಈ ರೀತಿ ಮಾಡಿದ್ವು ನಾವು? ಫ್ಯಾಕ್ಟೋರಿಯಲ್ ನೋಟೇಷನ್ ಅನ್ನ ಕ್ಯಾನ್ಸಲ್ ಮಾಡಲಿಕ್ಕೆ ಈ ರೀತಿ ಮಾಡಿದ್ವಿ. ಹೌದಾ? ಈಗ ನೋಡಿ, 1/n minus r is equal to 1 ಆದರೆ n minus r is equal to 1 ಬಂತು. We are call it equation number 1. Am I correct? What we have to find out?
n we have to find out ಅಲ್ವಾ. ಇದನ್ನ 1 ಅಂತ ಕರೆದಿರ್ತೀನಿ. ಅಂಡ್ ಒನ್ ಮೋರ್ ಕಂಡೀಷನ್ ಇಸ್ ದೇ, ಒನ್ ಮೋರ್ ಕಂಡೀಷನ್. ಸಿ ಇಲ್ಲಿ ಏನ್ ಮಾಡ್ತೀನಿ ಗೊತ್ತಾ, ನಾನು ಈ NCR ನ NC n-r ಬರೀತೀನಿ. ನಮ್ಮ ಹತ್ರ ಇದೆಯಾ ಇಲ್ಲ ರಿಸಲ್ಟ್ ನೀವೆಲ್ಲರೂ ಹೇಳಬೇಕು. ಡಸ್ ವಿ ಹ್ಯಾವ್ ದಿಸ್ ರಿಸಲ್ಟ್? ಎಸ್. NCR ನ NC n-r ಇಸ್ ಈಕ್ವಲ್ ಟು, ಇದು ಬೇರೆ ಕಂಡೀಷನ್, ಈ ಕಂಡೀಷನ್ಗೆ ಸಂಬಂಧ ಇಲ್ಲ, ಸಪರೇಟ್ ಕಂಡೀಷನ್ಸ್. NCR is equal to NCr minus 1. ನೋಡಿ, now we can equate these two. ಇವೆರಡನ್ನ ಈಕ್ವೇಟ್ ಮಾಡ್ಬೋದಾಗಿತ್ತಲ್ಲ ಸರ್, ಆರ್ ಕ್ಯಾನ್ಸಲ್ ಆಗ್ಬಿಡುತ್ತೆ, ನಿನಗೇನು ಸಿಗಲ್ಲ. ಇವೆರಡನ್ನ ಈಕ್ವೇಟ್ ಮಾಡಲ್ಲ ಇವಾಗ ಮಾಡಿದಾಗ n minus r is equal to r minus 1. ಆಮೇಲೆ ಕರೆಕ್ಟ್ ಇಸ್ ಇಟ್? ಆಮೇಲೆ n minus 2r is equal to minus 1. ಹೆಂಗೆ? r ಒಳಗಡೆ ಬಂತು. ಸೊ ಹೌ ಮೆನಿ ಈಕ್ವೇಶನ್ಸ್ ವಿ ಹ್ಯಾವ್? 2 ಈಕ್ವೇಶನ್ಸ್. ನಮ್ಮ ಹತ್ರ 2 ಈಕ್ವೇಶನ್ ಇದೆ. ಇನ್ನು ಮುಂದೆ ನಾವು ಇನ್ಸ್ಪೆಕ್ಷನ್ ಮೆಥಡ್ ಆದರೂ ಮಾಡಬಹುದು. ಹೆಂಗೆ ಇನ್ಸ್ಪೆಕ್ಷನ್ ಮೆಥಡ್? ಆಪ್ಷನ್ಸ್ ಅಲ್ಲಿ ಆನ್ಸರ್ಗಳುಂಟು, ಆಮೇಲೆ ಕರೆಕ್ಟ್, ಆ ಆನ್ಸರ್ಗಳನ್ನ ನೋಡ್ಕೊಂಡಾದ್ರೂ n ಎಷ್ಟು r ಎಷ್ಟು ಕಂಡುಹಿಡಿಯಬಹುದು ಅಲ್ವಾ. ನೋಡಿ, n ಫಸ್ಟ್ ಆಪ್ಷನ್ 3 ಇದೆ, r 2 ಇದೆ, 3 minus 2 1. ಸೊ ಫಸ್ಟ್ ಆಪ್ಷನ್ ಸ್ಯಾಟಿಸ್ಫೈ ಆಯ್ತು ಈಕ್ವೇಶನ್. ಇಲ್ಲಿಗೆ ಬರೋಣ. ವಾಟ್ ಈಸ್ n? 3. What is r? 2. 2 2s are 4. 3 minus 4 minus 1. Yes, super idea. ಫಸ್ಟ್ ಆಪ್ಷನ್ ಏನಿದೆ, ಆಪ್ಷನ್ ಎ ಅಲ್ಲಿ ನಾವು 3, 2 ಏನಿದೆ, ಸ್ಯಾಟಿಸ್ಫೈ ಈಕ್ವೇಶನ್ 1 ಅಂಡ್ ಈಕ್ವೇಶನ್ 2. ಬಂಪರ್ ಆಫರ್ ಸಿಗ್ಬಿಡ್ತು ಆನ್ಸರು. ಫಸ್ಟ್ ಆಪ್ಷನ್ಗೆ ಸಿಗ್ಬಿಡ್ತು. ಸರಿ, ಏನು ಮಾಡಿರ್ತಾವು? n and r ಕಾಂಬಿನೇಷನ್ ಅಲ್ಲಿ 2 ಈಕ್ವೇಶನ್ಸ್ ಬಂತು, ಡಿಪೆಂಡಿಂಗ್ ಆನ್ ದೀಸ್ 2 ಕಂಡೀಷನ್ಸ್. ಆಫ್ಟರ್ ದಟ್ n and r ಕಾಂಬಿನೇಷನ್ ಬಂದಿರ್ತಕ್ಕಂಥ ಈಕ್ವೇಶನ್ಸ್ ನಾವು 1 2 ಅಂತ ಕರೆದೆ. ಆಪ್ಷನ್ಸ್ ಹೋದೆ. ಫಸ್ಟ್ ಆಪ್ಷನ್ n ವ್ಯಾಲ್ಯೂ 3 ಇದೆ, ಫಸ್ಟ್ ಆಪ್ಷನ್ r ವ್ಯಾಲ್ಯೂ 2 ಇದೆ. ಇಲ್ಲಿ n is equal to 3, r is equal to ಹಾಕು, ಇಲ್ಲಿ n is equal to 3, r is equal to ಹಾಕು. ಇದು -1 ಎಕ್ಸಾಕ್ಟ್ ಆಗಿ ಬರ್ತದೆ, +1 ಎಕ್ಸಾಕ್ಟ್ ಆಗಿ ಬರ್ತದೆ. ಸೊ ಬೈ ಇನ್ಸ್ಪೆಕ್ಷನ್ ಇಲ್ಲಿ ಬೇಕಾದ್ರೆ ಬರ್ಕೋಬಹುದು. ಬೈ ಇನ್ಸ್ಪೆಕ್ಷನ್ ಯು ಕ್ಯಾನ್ ರೈಟ್ ದ ಆನ್ಸರ್ ಫಾರ್ ದಿಸ್ ಪ್ರಾಬ್ಲಮ್ ನಂಬರ್ 33 is 3, 2, that is in option A. Am I correct? Yes. 34th ಪ್ರಾಬ್ಲಮ್. ಅವ್ರು ಕೊಟ್ಟರು ಆನ್ಸರ್ ಅಲ್ಲಿ ಒಂದು ಅರ್ಥವನ್ನ ಅವನು ಸ್ಪಷ್ಟವಾಗಿ ತೋರಿಸಿಲ್ಲ, ಅದಕ್ಕೆ ನಿಮ್ಗೆ ಆನ್ಸರ್ ಅರ್ಥ ಆಗದೆ ಇರ್ಬೋದು. ನೋಡಿ, ಒಂದು ಬಾಸ್ಕೆಟ್ ಅಲ್ಲಿ ಇಷ್ಟು ಟೈಪ್ಸ್ ಫ್ರೂಟ್ಸ್ ಇದೆಯಂತೆ, ಅದು ಸ್ಪಷ್ಟವಾಗಿ ಕೊಟ್ಟಿದ್ದಾನೆ. ಹೌ ಮೆನಿ ವೇಸ್ ಕೆನ್ ಎ ಪರ್ಸನ್ ಮೇಕ್ ಎ ಸೆಲೆಕ್ಷನ್ ಫ್ರಮ್ ಅಮಾಂಗ್ ದಿ ಫ್ರೂಟ್ಸ್ ಇನ್ ದ ಬಾಸ್ಕೆಟ್? ಅವನು 1 ಫ್ರೂಟ್ ತಗೋಬಹುದು, 1 ಫ್ರೂಟೇ ಸೆಲೆಕ್ಟ್ ಮಾಡ್ಕೋಬಹುದು, ಆರ್ 2 ಫ್ರೂಟ್ಸ್ ಸೆಲೆಕ್ಟ್ ಮಾಡ್ಕೋಬಹುದು, ಆಮೇಲೆ ಕರೆಕ್ಟ್, ಆರ್ 3 ಫ್ರೂಟ್ಸ್ ಸೆಲೆಕ್ಟ್ ಮಾಡ್ಕೋಬಹುದು. 3 ಟೈಪಲ್ಲಿ ಎಲ್ಲ ಬೇಕಾದ್ರೆ ತೆಗೆದುಕೊಂಡ್ಬಿಡ್ಬೋದು. ಅಲ್ಲಿಗಿಲ್ಲಿ ಅರ್ಥ ಏನು ಬರ್ತಾ ಇದೆ ಗೊತ್ತಿದ್ರೆ, ಅರ್ಥ 1 or more ಫ್ರೂಟ್ಸ್ ಅಂತ ಬರ್ತಾ ಇದೆ. 1 or more ಫ್ರೂಟ್ಸ್, ಅವನು ಯಾವುದೋ ಒಂದು ಫ್ರೂಟ್ ಟಿಕ್ ಮಾಡ್ಕೊಳ್ಳೇಬೇಕಂತೆ. ಈ 1 or more ಅನ್ನೋದನ್ನ ಬೆಳಗ್ಗೆ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಅಲ್ವಾ. ಈ ರೀತಿ ಬಂದಾಗ ಈವೆಂಟ್ಸ್ ಒಂದು ಆ್ಯಡ್ ಮಾಡಿಕೊಂಡು ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು, ಅದೇ ನಂಬರ್ ಆಫ್ ವೇಸ್ ಏನದು, 4 + 1 whole thing into 5 + 1 whole thing into 6 + 1 whole thing minus 1 ಅಲ್ವಾ. 5 into 6 into 7 minus 1 is equal to, ನೋಡಿ ಇಲ್ಲಿ ಏನು ಬರುತ್ತೆ, ಸಿಂಪ್ಲಿಫಿಕೇಶನ್ ಅವರೇ ಮಾಡಿಕೊಟ್ಟಿರ್ತಾರೆ ನೋಡಿ, 209 ಬರಬೇಕು ಅಂತ ಹೇಳಿದಾನೆ ಅವನು. ಸೊ ಇದನ್ನೆಲ್ಲ ಸಿಂಪ್ಲಿಫಿಕೇಶನ್ ಮಾಡಿ, ಕ್ಯಾಲ್ಸಿ ಇರೋದಿಲ್ಲ. ನೋಡಿ 5 6 30, 37 ಕಷ್ಟ ಆಗುತ್ತೆ, 3 7 21. ಸೊ ಒಂದು 0 ಇಕ್ಕು 210 -1 209 ಸರ್ ಹೋಯ್ತು. ಸೊ ಈ 1 ಫ್ರೂಟ್ ಆರ್ 2 ಫ್ರೂಟ್ಸ್ ಆರ್ 3 ಫ್ರೂಟ್ಸ್ ಕ್ಯಾನ್ ಸೆಲೆಕ್ಟ್ ಅನ್ನೋದು ಅವನು ಸೆಂಟೆನ್ಸ್ ಕೊಟ್ಟಿದ್ರೆ ಎಲ್ಲರಿಗೂ ಓಹೋ 1 or more ಈವೆಂಟ್ಸ್ ಬಂದಾಗ ಸರ್ ಬೆಳಗ್ಗೆ ಹೇಳ್ಕೊಟ್ರು ಎಷ್ಟು ಈವೆಂಟ್ಸ್ ಇದ್ರೆ ಅದಕ್ಕೆ ಒಂದು ಆ್ಯಡ್ ಮಾಡಿಕೊಂಡು ಟೋಟಲ್ ಮಲ್ಟಿಪ್ಲಿಕೇಶನ್ ಮಾಡಿ ಟೋಟಲ್ ಅಲ್ಲಿ ಒಂದು ತೆಗಿಬೇಕು ಅನ್ನೋ ಫಾರ್ಮುಲಾ ಅಪ್ಲೈ ಮಾಡಬೇಕು ಅಂತ. ಈ ಕಾನ್ಸೆಪ್ಟ್ ಅವ್ನು ಮಿಸ್ ಮಾಡಿರೋದ್ರಿಂದ ಈ ಆನ್ಸರ್ ನಿಮಗೆ ಅರ್ಥ ಆಗ್ಲಿಕ್ಕಿಲ್ಲ. ಕರೆಕ್ಟ್? ಎಸ್ 35 problems. 35th problem, try to understand the concept in this problem. There are 12 points in a plane of which 5 are collinear. ಅಂದರೆ ಆ 5 ಸೇರಿ ನಮಗೆ ಒಂದು ಲೈನ್ ಆಗೋಗಿದೆಯಂತೆ. ಲಾಸ್ಟಲ್ಲಿ ಇದನ್ನೆಲ್ಲ ಸೇರಿ ಒಂದು ಲೈನ್ ಅಂತ ಕೌಂಟ್ ಮಾಡ್ಕೊತೇವೆ. ಇದು ಎಲ್ಲಿ ಸೇರಿಸ್ತೀನಿ ಆನ್ಸರಲ್ಲಿ ಆಮೇಲೆ ಹೇಳ್ತೀನಿ. ಇಲ್ಲಿ 5 ಕೊಲಿನಿಯರ್ ಆದರೆ
ಇನ್ನು ರಿಮೈನಿಂಗ್ 7 ಏನು ಬರ್ತವೆ ಅವು ನಾಟ್ ಕೊಲಿನಿಯರ್ ಅಲ್ವಾ. 4 ಕೊಲಿನಿಯರ್ ಪಾಯಿಂಟ್ಸ್ ತೆಗೆದುಕೊಂಡು ಎಷ್ಟು ಲೈನ್ಸನ್ನು ನಾವು ಡ್ರಾ ಮಾಡೋಕ್ಕಾಗುತ್ತೆ? ಈಚ್ ಲೈನ್ ರಿಕ್ವೈರ್ಸ್ ಹೌ ಮೆನಿ ಪಾಯಿಂಟ್ಸ್ ಟು ಡ್ರಾ ಎ ಸ್ಟ್ರೈಟ್ ಲೈನ್? ವಿ ರಿಕ್ವೈರ್ 2 ಪಾಯಿಂಟ್ಸ್. ಅಲ್ಲಿಗೆ ನೋಡಿ, ಇವು 2 ಪಾಯಿಂಟ್ಸು, ಇವು 2 ಪಾಯಿಂಟ್ಸ್. ಈಗ ಈ 5 ಸೀಟು ಲೈನ್ಸ್ ಬರಲ್ಲ, ಯಾಕಂದರೆ ಜಾಯಿನ್ ಆಗೋಗಿದೆ. ಇಲ್ಲಿ ಬರುವಂಥ 5 ಸೀಟು ಮೈನಸ್ ಆಗಿಬಿಡ್ಬೇಕು ಯಾವುದರಲ್ಲಿ? 12 ಸೀಟು ಅಲ್ಲಿ. ಆಮೇಲೆ ಕರೆಕ್ಟ್ ಯಾವುದಿದು? 2. ಹೌ ವಿ ಕ್ಯಾನ್ ರೈಟ್ ಟು ಹಿಯರ್? ದ ಲೈನ್ ಈಸ್ ಡ್ರಾ, ವಿ ರಿಕ್ವೈರ್ 2 ಪಾಯಿಂಟ್ಸ್. ಒಂದು ಲೈನ್ ಬರೆಯೋದಕ್ಕೆ ನಮ್ಗೆ 2 ಪಾಯಿಂಟ್ಸ್ ಬೇಕಂತೆ. ಅದಕ್ಕೋಸ್ಕರ ಅವು ನಾನ್ ಕೊಲಿನಿಯರ್ ಆಗಿರ್ಬೋದು, ಕೊಲಿನಿಯರ್ ಆಗಿರ್ಬೋದು, 2 ಪಾಯಿಂಟ್ಸ್ ಬೇಕೇ ಬೇಕು ಒಂದು ಲೈನ್ ಬರೆಯೋಕ್ಕೆ. ಪಾಯಿಂಟ್ಸ್, ಲೈನ್ಸ್ ಅಲ್ಲ. ಆಮೇಲೆ ಕರೆಕ್ಟ್? ಎಸ್. ಇಲ್ಲಿ ಯಾಕೆ ಮೈನಸ್ ಮಾಡಾಗಿದೆ ಅಂದರೆ, ಈ 5 ಅಲ್ಲಿ 2 ಪಾಯಿಂಟ್ಸ್ ತಗೊಂಡು ಲೈನ್ಸ್ ಹೇಳಿದ್ರೆ ಡಿಫ್ರೆಂಟ್ ಲೈನ್ಸ್ ಬರಲ್ಲ, ಒಂದೇ ಲೈನೇ ಬರೋದು. ಅದಕ್ಕೋಸ್ಕರ ಲೆಕ್ಕಕ್ಕೆ ಬರೋದಿಲ್ಲ. 5 ಸೀಟ್ ಅನ್ನೋದು ಎಲ್ಲ ಒಂದೇ ಲೈನ್ ಆಗ್ಬಿಡ್ತು. ಅದು ತೆಗೆದಾಕ್ರಿ. ಅದು ತೆಗೆದಾಕಿದ್ರೆ ಇದು ಕೂಡ ಒಂದು ಲೈನ್ ಇಲ್ಲ ಸರ್, ಅದಕ್ಕೆ ಇದು ಆಡ್ ಮಾಡ್ತಾನೆ. ತೆಗೆದಾಕಿದ್ದಕ್ಕೆ ಆಡ್ ಮಾಡಿದ್ದಕ್ಕೆ ಸ್ಪಷ್ಟವಾಗಿ ಹೇಳ. 5 ಅಲ್ಲಿ 2 ಪಾಯಿಂಟ್ಸ್ ತಗೊಂಡು 5 ಸೀಟು ಅಷ್ಟು ಪಾಯಿಂಟ್ಸ್ ಡ್ರಾ ಮಾಡೋಕ್ಕೆ ಅವು ಕೊಲಿನಿಯರ್ ಆಗೋಗಿದೆ. ಹಾಗಾದ್ರೆ ನಂಬರ್ ಆಫ್ ಲೈನ್ಸ್ ಬರಲ್ಲ, ಅದೆಲ್ಲ ಸೇರಿ ಒಂದೇ ಲೈನೇ. ಅದರಲ್ಲಿ ನಂಬರ್ ಆಫ್ ಲೈನ್ಸ್ ಬರುತ್ತೆ ಅನ್ನೋ ನಮ್ಮ ಆಸೆ ತೆಗಿಬೇಕು. ಒಂದೇ ಲೈನೇ ಬರೋದಲ್ಲಿ. ಅರ್ಥ ಆಯ್ತಾ? ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. 12 ಪಾಯಿಂಟ್ಸನ್ನು ತೆಗೆದುಕೊಂಡು ನಂಬರ್ ಆಫ್ ಸ್ಟ್ರೈಟ್ ಲೈನ್ಸ್ ಬರೀಬೇಕು ಅಂದರೆ ಆರಾಮ್ಸೆ 12 ಸೀಟು ಬರೆದಾಗ್ತಾ ಇದ್ದೆ ನಾನು. ಇದೇನು ಮಾಡ್ತಾ ಇಲ್ಲ 12 ಸೀಟು, ಬಿಕಾಸ್ ನಂಬರ್ ಆಫ್ ಪಾಯಿಂಟ್ಸ್ ಆರ್ 12. ಎ ಲೈನ್ ರಿಕ್ವೈರ್ಸ್ 2 ಪಾಯಿಂಟ್ಸ್, ಫೈನಲ್ ಆನ್ಸರ್ 12 ಸೀಟು. ಅದರಲ್ಲಿ ಕೊಲಿನಿಯರ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಏನಾದರೂ ಇದ್ರೆ ಅದು ಸಬ್ಟ್ರಾಕ್ಟ್ ಮಾಡಬೇಕು ಎಷ್ಟು ಅಂತ. ಸಬ್ಟ್ರಾಕ್ಟ್ ಮಾಡಿದ್ರೆ ಈ 5 ಪಾಯಿಂಟ್ಸು ಹೊರಟೋಗ್ತು, ಬಟ್ ತಪ್ಪು. ಆ 5 ಪಾಯಿಂಟ್ಸು ಸೇರಿ ಇನ್ನೊಂದು ಲೈನ್ ಫಾರ್ಮೇಷನ್ ಆಗುತ್ತೆ, ದಟ್ ಈಸ್ +1 ಅಲ್ವಾ. ಈ 5 ಪಾಯಿಂಟ್ಸಿಂದ 2 ಪಾಯಿಂಟ್ಸ್ ತೆಗೆದುಕೊಂಡು ಲೈನ್ಸ್ ಬರಲ್ಲ, ಯಾಕೆ? ಕೊಲಿನಿಯರ್ ಆಗೋಗಿದೆ, ಬರಲ್ಲ, ತೆಗೆದಾಕಿ. ಬಟ್ ಎಲ್ಲ ಪಾಯಿಂಟ್ಸ್ ಸೇರಿ ಒಂದು ಲೈನ್ ಬರುತ್ತೆ, ಆಡ್ ಮಾಡಿ ಒಂದು ಲೈನ್. ಆಮೇಲೆ ಕರೆಕ್ಟ್? ಎಸ್. ಇದನ್ನ ನೀವು ಈಸಿಯಾಗಿ ಸಿಂಪ್ಲಿಫಿಕೇಶನ್ ಮಾಡ್ಕೋಬಹುದು. 50 ಸೀಟು ಅಂದರೆ ನಮಗೆ 12 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು 12 ಮೈನಸ್ 2 10 ಫ್ಯಾಕ್ಟೋರಿಯಲ್ ಬರುತ್ತೆ, ಮೈನಸ್ 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಬರುತ್ತೆ, +1. ಸಿಂಪ್ಲಿಫಿಕೇಶನ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. 12 ಫ್ಯಾಕ್ಟೋರಿಯಲ್ 12 ಇಂಟು 11 ಇಂಟು 10 ಫ್ಯಾಕ್ಟೋರಿಯಲ್ ಬರೀಬಹುದು. ಇದು 2 ಫ್ಯಾಕ್ಟೋರಿಯಲ್ ಅಲ್ಲೇ ಇಲ್ಲಿ 10 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್, ಮೈನಸ್ 5 ಫ್ಯಾಕ್ಟೋರಿಯಲ್ನ ಇಲ್ಲಿ 5 ಇಂಟು 4 ಇಂಟು 3 ಫ್ಯಾಕ್ಟೋರಿಯಲ್ ಸ್ಟಾಪ್ ಮಾಡ್ತೀನಿ, ಯಾಕೆಂದ್ರೆ ಕೆಳಗಡೆ 3 ಫ್ಯಾಕ್ಟೋರಿಯಲ್ ಕಾತ್ಕೊಂಡಿದ್ದೆ. ಆಮೇಲೆ ಕರೆಕ್ಟ್? ಎಸ್ ಪ್ಲೀಸ್. 12 11 ಇಲ್ಲ 2 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಮಾಡೋಣ, 6 ಆಗುತ್ತೆ, ಅಲ್ಲಿಗೆ 66 ಆಯಿತು. ಮೈನಸ್ 5 4 20 ಬೈ 2 10 ಆಗುತ್ತೆ. ಇಲ್ಲಿ +1 ಬರ್ತಿದ್ವಿ, ದಿಸ್ ಇಸ್ +1. ಆಮೇಲೆ ಕರೆಕ್ಟ್? ಇದನ್ನೆಲ್ಲ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಅವನೇ ಕೊಟ್ಟಿರ್ತಾನೆ, ಎಷ್ಟು ಬರಬೇಕು ಅಂತ ನೋಡಿ. ನಾನು ಹೇಳ್ತಾ ಇದ್ದೀನಿ 56 +1 ನಥಿಂಗ್ ಬಟ್ 57 ಬರಬೇಕು ಅಂತ ಹೇಳ್ತಾನೆ. ಆಗ್ಬೋದಾ? ಎಸ್. ಈ ಫಾರ್ಮುಲಾನ ಅವನು ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗಲ್ಲ, ಅದಕ್ಕೆ ನಮಗೆ ಏನ್ ತಗೋಬೇಕು ಇದು ಅಂತ ಅನ್ಸುತ್ತೆ. 5 ಪಾಯಿಂಟ್ಸ್ ಕೊಲಿನಿಯರ್ ಅಂದ್ರೆ ಅವೆಲ್ಲ ಒಂದೇ ಲೈನ್ ಮೇಲೆ ಬಂದ್ಬಿಟ್ರೆ ಅದೆಲ್ಲ ಸೇರಿ ಒಂದು ಲೈನ್ ಲೆಕ್ಕ. ಮತ್ತೆ ಆ 5 ಪಾಯಿಂಟ್ಸ್ ಇಂದ 2 ಪಾಯಿಂಟ್ಸ್ ತೆಗೆದು ಬರೋ ಲೈನ್ಸ್ ಬರಲ್ಲ ಅನ್ನೋದಕ್ಕೆ ಮೈನಸ್. ಆಗ್ಬೋದಾ? ಎಸ್. 36th ಪ್ರಾಬ್ಲಮ್ ಅಂದರೆ ಲಾಸ್ಟ್ ಪ್ರಾಬ್ಲಮ್ ಇನ್ ಸೊಲ್ಯೂಷನ್ಸ್ ಎಕ್ಸಸೈಸ್. ಅವರು ಕೊಟ್ಟಿರೋ ಮೆಥಡು ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ, ಸೊ ಅದೇ ಮೆಥಡ್ನ ಫಾಲೋ ಮಾಡ್ಕೊಳ್ಳಿ. ಆಗ್ಬೋದಾ? ಎಸ್. ಈಗ ನಾನು ಕ್ಲಾಸ್ ರೂಮ್ ಡಿಸ್ಕಷನ್ಗೆ ಎಂಟ್ರಿ ಕೊಟ್ಬಿಟ್ಟಿದ್ದೀನಿ. ಇವು ಅಷ್ಟೊಂದು 20-25 ಪ್ರಾಬ್ಲಮ್ಸ್ ಇರ್ತವೆ. ಇದೊಂದು 2 ಡೇಸ್ ತಗೊಳುತ್ತೆ. ಪ್ಲೀಸ್ ಈ ಕ್ಲಾಸಲ್ಲಿ ಒಂದು ಅರ್ಧ ಅಥವಾ ಒಂದು 30% ಕವರ್ ಆಗಲಿ. ಎಸ್. ಸೇಮ್ ಪೇಜ್ ನಂಬರ್. ಕ್ಲಾಸ್ ರೂಮ್ ಡಿಸ್ಕಷನ್ ಅಂದರೆ ಆನ್ಸರ್ಲಿರಲ್ಲ, ವಿ ಹ್ಯಾವ್ ಟು ಫೈಂಡ್ ದ ಆನ್ಸರ್. ಆಮೇಲೆ ಫಸ್ಟ್ ಕ್ವೆಶನ್ ಓದೋದಾದರೆ ನಾವು NPR is equals to ಅವರೇ ಕೊಟ್ಟಿರ್ತಕ್ಕಂಥದ್ದು ಇದು ಏನು 1680 ಏನಿದು NPR. ಆಮೇಲೆ ಕರೆಕ್ಟ್? and NCR is equal to I think 70. then what is the value of n ಅಂತ ಕೇಳಿದ್ದಾರೆ. ಆಮೇಲೆ ಕರೆಕ್ಟ್? ಫಸ್ಟ್ ನಾವೊಂದು ರೀಕಾಲ್ ಮಾಡ್ಕೊಳ್ಳೋಣ. ನಿಮಗೆ ಹೈಸ್ಕೂಲ್ ಸಿಲೆಬಸ್ ಇದ್ದಿದ್ದರಿಂದ ಪರ್ಮಿಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ ಅಲ್ಲೇ ಇದೆ ಈ ರಿಲೇಷನ್, ಬಟ್ ತೆಗೆದಿರೋದ್ರಿಂದ ನೋಡಿ ರಿಲೇಷನ್ ಬಿಟ್ವೀನ್ NPR
and NCR is equals to R factorial into NCR. ನಿಮಗೆ ಆಬ್ಜೆಕ್ಟಿವ್ಸ್ ಅಲ್ಲಿ ಕೂಡ ಕೇಳಬಹುದು, ಹೇಳಕ್ಕಾಗೋದಿಲ್ಲ. NPR number of permutations, NCR to find the number of combinations, then what is the relationship between them ಅಂತ ಕೇಳ್ತಾರೆ. NPR is equal to R times NCR. ಆಮೇಲೆ ಕರೆಕ್ಟ್, ಅಲ್ಲಿ NPR ಚಿಕ್ಕದು, NCR ದೊಡ್ಡ, ಯಾಕಂದ್ರೆ R ಫ್ಯಾಕ್ಟರ್ ಇಂದ ಮಲ್ಟಿಪ್ಲಿಕೇಶನ್ ಮಾಡ್ತಿದ್ವಿ. ಆಮೇಲೆ ಕರೆಕ್ಟ್, ಎಸ್. ಇಲ್ಲಿ ನೋಡಿ ಇಲ್ಲಿ NPR ವ್ಯಾಲ್ಯೂ ಏನು? 1680 ಕೊಟ್ರ. ಕೀಪ್ ಇಟ್ R ಫ್ಯಾಕ್ಟೋರಿಯಲ್ ಆಸ್ ಇಟ್ ಈಸ್. ದಿಸ್ ಇಸ್ ನಾಟ್ ಎ 1. ವಿಡಿಯೋ ಬ್ಲರ್ ಆದರೆ ನಿಮಗೆ ಇದು ಒಂಥರ ಕಾಣುತ್ತೆ. NCR ಎಷ್ಟು? 70. ಆಮೇಲೆ ಕರೆಕ್ಟ್, R ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ ಟು 1680 ಡಿವೈಡೆಡ್ ಬೈ 70. ಸೀಟಲ್ಲಿ ಕೆಲಸ ಇರೋದಿಲ್ಲ, ಹಂಗೆ ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕಾಗುತ್ತೆ. ಹೌದಾ? 7 ಇಂದ 16 ಎಷ್ಟು ಟೈಮ್ಸ್ ಹೋಗುತ್ತೆ? 2 ಟೈಮ್ಸ್ ಹೋಗುತ್ತೆ ಅಲ್ವಾ? ಮತ್ತೆ ಇಲ್ಲಿ ಏನಿರುತ್ತೆ? 14. 7 2 14, ಇಲ್ಲಿ 2 ಇದೆ, 28. 7 ಇಂದ 28 ಎಷ್ಟಲ್ಲಿ ಹೋಗುತ್ತೆ? 24. ಅಲ್ಲಿಗೆ R ಫ್ಯಾಕ್ಟೋರಿಯಲ್ 24 ಬರಬೇಕಂದ್ರೆ R ಎಷ್ಟಿರಬೇಕು ನೀವೇ ಹೇಳಿ. ಯಾವ ಫ್ಯಾಕ್ಟೋರಿಯಲ್ 24 ಬರೋದು ನಮಗೆ? 4 ಫ್ಯಾಕ್ಟೋರಿಯಲ್. ಅದಕ್ಕೆ R ಇಸ್ ಈಕ್ವಲ್ ಟು 4. ಅದೇನು ಸರ್, ಎನ್ ಕೇಳಿದ್ರೆ ನೀವು ಆರ್ ಅನ್ನು ಫೈಂಡ್ ಔಟ್ ಮಾಡಿದಿರಲ್ವಾ? ಹೌದು. ಟು ಫೈಂಡ್ ಎನ್ ಇಟ್ ಈಸ್ ರಿಕ್ವೈರ್ಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಆರ್. ನಾವು ಟೇಕ್ NPR NCR ಯಾವ್ದಾದ್ರು ತಗೊಳ್ಳಿ, ಯಾವ್ದು ಚಿಕ್ಕದಾಗಿದ್ರೆ ಅದನ್ನೇ ತೆಗೆದುಕೊಳ್ಳೋಣ. NPR ಆದ್ರೂ ತೆಗೆದುಕೊಳ್ಳಿ, NCR ಆದ್ರೂ ತೆಗೆದುಕೊಳ್ಳಿ, ನಿಮ್ಮ ಇಷ್ಟ. ಇಲ್ಲಿ ನೋಡಿ ಎಸ್, NPR ಇಸ್ ಈಕ್ವಲ್ ಟು 1680. ಆಮೇಲೆ ಕರೆಕ್ಟ್, ಇಲ್ಲಿ ಆರ್ ಎಷ್ಟು ಕೊಟ್ಟವ್ರೆ? ಆಲ್ರೆಡಿ 4 ಇದೆ. ಹೌದಾ? ಅಲ್ಲಿಗೆ NC4 is equal to 1680. What we have to find out in this problem? Yes, ಇಲ್ಲಿ ನೋಡಿ, ಇದು n factorial divided by ಇಲ್ಲಿ ನಾವು ಫಾರ್ಮುಲಾ ಬರ್ಕೋಬಹುದು, ನೋ ಪ್ರಾಬ್ಲಮ್. ಯಾವುದನ್ನ NP ಇಲ್ಲಾಂದ್ರೆ ಇನ್ನೊಂದು ಕೆಲಸ ಮಾಡ್ಬೋದು. ಆರ್ ವ್ಯಾಲ್ಯೂ ನಮಗೆ, ಸಾರಿ NCR ಅಲ್ಲ, ಇದು NPR ಅಲ್ವಾ? n factorial divided by NC4 ಕನ್ಫ್ಯೂಸ್ ಮಾಡ್ಕೋಬೇಡಿ. ಆರ್ ಪ್ಲೇಸ್ ಅಲ್ಲಿ 4 ಹಾಕಕ್ಕೆ ಹೋಗಿ ಇಲ್ಲಿ ನಾವು P ಹಾಕ್ತಾ ಇದ್ವಿ. NP4 ಫೈಂಡ್ ಔಟ್ ಮಾಡಬೇಕು. ಆಮೇಲೆ ಕರೆಕ್ಟ್, NPR is 1680. ಅವರೇ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ಎಸ್, 1680 ಅಂತ ಕೊಟ್ಬಿಟ್ಟವ್ರೆ. ಈಗ ನಾವೇನ್ ಮಾಡ್ತಾ ಇದೀವಿ ಇಲ್ಲಿ? n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ 4 ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ ಟು 1680 ಅಂತ ತೆಗೆದುಕೊಳ್ತಾ ಇದ್ದೀನಿ. ಆಗ್ಬೋದಾ? ಎಸ್. ಆಮೇಲೆ ಕ್ಲಾರಿಟಿ ಇಲ್ಲಿ ಸ್ವಲ್ಪ, ಇಲ್ಲಿ ನಾವಿಲ್ಲಿ ಕ್ಯಾನ್ಸಲ್ ಮಾಡಿರ್ತಕ್ಕಂಥದ್ದು ಇಲ್ಲಿ ಬರೆದಿರೋದು n ಫ್ಯಾಕ್ಟೋರಿಯಲ್ನ n ಆಫ್ n ಮೈನಸ್ 1 ಇಂಟು n ಮೈನಸ್ 2 ಇಂಟು n ಮೈನಸ್ 3 ಇಂಟು n ಮೈನಸ್ 4 ಫ್ಯಾಕ್ಟೋರಿಯಲ್. ಯಾಕೆ 4 ನಿಲ್ಲಿಸಿದ್ರು ಸರ್? n ಮೈನಸ್ 4 ಫ್ಯಾಕ್ಟೋರಿಯಲ್ ಗೆಟ್ ಕ್ಯಾನ್ಸಲ್ಡ್. ಅಲ್ಲಿಗೆ ನಮ್ಗೆ ಉಳಿತಾ ಇರೋದು ನೋಡಿ, n ಆಫ್ n ಮೈನಸ್ 1 ಆಫ್ n ಮೈನಸ್ 2 ಆಫ್ n ಮೈನಸ್ 3 ಇಸ್ ಈಕ್ವಲ್ ಟು 1680. ಇದನ್ನ ನಾವು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 3 ಆಗ್ಬಿಡ್ತೀವಿ ಅಲ್ವಾ? ಈಗ ಏನ್ ಮಾಡಬೇಕು? ಈ 1680ನ ಫ್ಯಾಕ್ಟರೈಸೇಷನ್ ಮಾಡ್ಕೊಂಡು ಹೋಗ್ಬೇಕು ನಾವು ಅಲ್ವಾ? ಒಂದು ಕೆಲಸ ಮಾಡೋಣ, ಇದು ಇನ್ಸ್ಪೆಕ್ಷನ್ ಮೆಥಡ್ ಮಾಡಿಬಿಡೋಣ. ಹೋಗ್ಲಿ, ಅಕಾರ್ಡಿಂಗ್ ಟು ಇನ್ಸ್ಪೆಕ್ಷನ್ ವಾಟ್ ಈಸ್ ದ ಸ್ಮಾಲೆಸ್ಟ್ ವ್ಯಾಲ್ಯೂ ಆಫ್ n? 4 ಇದೆ. ಆಮೇಲೆ ಕರೆಕ್ಟ್, 4 ಇದೆ. ಇಲ್ಲಿ 4 ಮೈನಸ್ 1 3, 4 3 12. ಇಲ್ಲಿ 2 ಇದೆ, 24 ಆನ್ಸರ್ ಬರುತ್ತೆ. ಆಗೋದಿಲ್ಲ. ಅಲ್ಲಿಗೆ n ಇಸ್ ಈಕ್ವಲ್ ಟು 4 ಬೈ ಇನ್ಸ್ಪೆಕ್ಷನ್ ಇಸ್ ರಾಂಗ್. n ಇಸ್ ಈಕ್ವಲ್ ಟು 7 ಹಾಕೋಣ. ಲೆಟ್ ವಿ ಪುಟ್ n 7 ಇಲ್ಲ ಆಪ್ಷನ್ಸ್ ಅಲ್ಲಿ. n ಇಸ್ ಈಕ್ವಲ್ಸ್ ಟು 8 ಹಾಕೋಣ. ಎಸ್, ಇಲ್ಲಿ 8 ಹಾಕ್ತೀವಿ. ಇಲ್ಲಿ 8 ಇಂಟು 7, ಇಲ್ಲಿ 6, ಇಲ್ಲಿ 8 5. ಆಮೇಲೆ ಕರೆಕ್ಟ್. ಎಸ್, ಈಗ ಮಲ್ಟಿಪ್ಲಿಕೇಶನ್ ಮಾಡೋಣ. 6 5 30, 37 210, 210 8 ಮಾಡ್ಕೋಬಹುದು. 210 ಇಂಟು 8 0 8 ಇದು 16. ಎಸ್, ಎಕ್ಸಾಕ್ಟ್ಲಿ ಬಂದ್ಬಿಡ್ತು. ಏನ್ ಹಾಕಿದ್ವಿ ಎಲ್ಲಿ ಪ್ಲೇಸ್ ಅಲ್ಲಿ? 8. ಇಲ್ಲಿ 8 ಹಾಕಿದ್ರೆ ಎಷ್ಟು? 7, ಇದೆಷ್ಟು? 6, ಇದೆಷ್ಟು? 5. ಎಲ್ಲಿವರೆಗೂ? ಈ ಆನ್ಸರ್ ಬರೋವರೆಗೂ ಹಾಕೋದು. ಅಲ್ಲಿಗೆ ನಮ್ಗೆ n ಇಸ್ ಈಕ್ವಲ್ ಟು 7 ಬಂದಿದ್ದು ಬೈ ಇನ್ಸ್ಪೆಕ್ಷನ್ ಮೆಥಡ್ ಇಂದ. ಅಲ್ಲಿಗೆ ಇಲ್ಲಿ r ಇಸ್ ಈಕ್ವಲ್ ಟು 4 ಬಂದ ಮೇಲೆ ಈ ಈಕ್ವೇಶನ್ ಬಂದು ಬೈ ಇನ್ಸ್ಪೆಕ್ಷನ್ ಇಲ್ಲಿ ಬರೀಬೇಕು. ಬೈ ಇನ್ಸ್ಪೆಕ್ಷನ್ n is equals to 8.
n is equal to 8 ಅಂತ ತಗೊಂಡೋಗಿ ಈ ಎಕ್ಸ್ಪ್ರೆಷನ್ ಹಾಕಿದಾಗ 1680 ಕರೆಕ್ಟ್ ಆಗಿ ಬಂತು. ಅದಕ್ಕೆ ಇನ್ಸ್ಪೆಕ್ಷನ್ ಮೆಥಡ್ ಇಂದ ನಾವು ಒಂದು ಕನ್ಕ್ಲೂಷನ್ ಬಂದಿದ್ವಿ. ಆನ್ಸರ್ ಫಾರ್ ದಿಸ್ ಪ್ರಾಬ್ಲಮ್ ಇಸ್ n is 8 ಅಂತ ಆಗ್ಬೋದಾ? ನೋಡಿ ಈ ಕಂಡೀಷನ್ನೇ ಬೇರೆ. ಏನ್ ಸಿಕ್ತು? ಏನೂ ಸಿಗ್ಲಿಲ್ಲ, r ಸಿಕ್ತು. ಈ r ಅಂತ ತೆಗೆದುಕೊಂಡೋಗಿ ಮತ್ತೆ ಈ ಕಂಡೀಷನ್ ಅಲ್ಲೇ ಹಾಕಿದೆ. n ನಮ್ಗೆ ಹಂಗೆ ಇತ್ತು. ಮತ್ತೆ n ಫ್ಯಾಕ್ಟೋರಿಯಲ್ ಎಲ್ಲೋ ಇತ್ತು, ಕೆಳಗಡೆ n ಮೈನಸ್ ಫ್ಯಾಕ್ಟೋರಿಯಲ್ ಇದೆಲ್ಲ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಯಾವ ಟರ್ಮ್ ಬೇಕಾದ್ರೂ ಫ್ಯಾಕ್ಟೋರಿಯಲ್ ಸಿಂಬಲ್ ಕೊಡಬಹುದು. ನೋಡಿ ನಾನು n ಮೈನಸ್ 4 ಫ್ಯಾಕ್ಟೋರಿಯಲ್ ಕೊಟ್ಟೆ ಇಲ್ಲಿ. ಆಮೇಲೆ ಕರೆಕ್ಟ್ n is equal to 4 ಮೈನಸ್ ಫ್ಯಾಕ್ಟೋರಿಯಲ್ ಕೊಟ್ಟೆ. ನೀವು ಕಾಣ್ತಿರ್ಬೋದಲ್ಲಿ ಯಾಕೆ ಅಲ್ಲಿಗೆ ಯಾಕೆ ನಿಲ್ಲಿಸಿದೆ? ಅವೆರಡು ಕ್ಯಾನ್ಸಲ್ ಆಗಲಿ ಅಂತ ಆಗ್ಬೋದಾ? ನೆಕ್ಸ್ಟ್ ಇವೆಲ್ಲ ಇಲ್ಲಿ ಉಳಿಸ್ಕೊಂಡು ಈ ಇಸ್ ಈಕ್ವಲ್ ಟು 1680 ಇತ್ತು. ನಿಮ್ಗೆ ಕಾಣಲ್ಲ ಅಂತ ಬರ್ದಿಲ್ಲ ನಾನು. 1680 ಮಸ್ಟ್ ಶುಡ್ ಬರೀಬೇಕು. ಆಮೇಲೆ ಕರೆಕ್ಟ್ ಎಸ್. ಇದನ್ನೆಲ್ಲ ಮಲ್ಟಿಪ್ಲೈ ಮಾಡೋದಕ್ಕೆ ಈಕ್ವೇಟ್ ಮಾಡಿದ್ರೆ ಪ್ರಯೋಜನ ಇಲ್ಲ, ಬರಲ್ಲ ಆನ್ಸರ್. ಅದಕ್ಕೆ ಬೈ ಇನ್ಸ್ಪೆಕ್ಷನ್ n ಪ್ಲೇಸ್ ಅಲ್ಲಿ 8 ಹಾಕಿದ್ರೆ, ಅವಾಗಲೇ 4 ಆಗಿದೆ ಬರಲಿಲ್ಲ, 8 ಹಾಕಿದ್ರೆ ಆರಾಮ್ಸೆ ಬಂದ್ಬಿಡ್ತು. ಸೊ ಬೈ ಇನ್ಸ್ಪೆಕ್ಷನ್ n is equal to 8 will satisfy 1680 which is on the RHS of the given expression ಅಲ್ವಾ? ಇದು ನಾವು ಸಾಲ್ವ್ಡ್ ಪ್ರಾಬ್ಲಮ್ಸ್ ಆಗಿದ್ರೆ ಅರ್ಥ ಆಗ್ತಿತ್ತು. ಅವ್ನು ಕ್ವಶನ್ ಕೊಟ್ಟಿರ್ತಕ್ಕಂಥದ್ದು ಕ್ಲಾಸ್ ರೂಮ್ ಡಿಸ್ಕಷನ್, ಅಲ್ಲಿ ಆನ್ಸರ್ ಇಲ್ಲ. ಅದಕ್ಕೆ ಪ್ಲೀಸ್ ಟೇಕ್ ಎ ಸ್ಕ್ರೀನ್ ಶಾಟ್ ಆರ್ ಪಾಸ್ ದ ವಿಡಿಯೋ ಅಂಡ್ ಅಪ್ಡೇಟ್ ದ ನೋಟ್ಸ್. ಏನಾದರೂ ಮಾಡ್ಕೊಳ್ಳಿ, ನಾನು ಮುಂದೆ ಪ್ರಾಬ್ಲಮ್ ಹೋಗ್ತಾ ಇದ್ದೇನೆ, ಹೊರಿಸ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಮೂವ್ ಟುವರ್ಡ್ಸ್ ದ ಪ್ರಾಬ್ಲಮ್ ನಂಬರ್ 3. ಇದು ಯಾವುದಿದು? ಸಾರಿ, ಪ್ರಾಬ್ಲಮ್ ನಂಬರ್ 1 ಅಷ್ಟಾಗಿದ್ದು, ಇನ್ನು 2, 3, 4 2, 3 ಆಗೇ ಇಲ್ಲ. ನಾನು 3 ಅಂತ ಇದ್ದೀನಿ, 2 ಹಾಗೆ ಇದೆ. ಪ್ಲೀಸ್ ಟೇಕ್ ಎ ಸ್ಕ್ರೀನ್ ಶಾಟ್ ಪ್ಲೀಸ್. ಎಸ್, ಸೆಕೆಂಡ್ ಪ್ರಾಬ್ಲಮ್ ನಾವು ನೋಡೋದಾದ್ರೆ ಈಗ ತಾನೇ ಈ ಟೈಪ್ ಮುಗಿಸಿದ್ವು. ಏನು ಸಿಗ್ಮಾಲ್ ಕೊಟ್ಟಿದ್ರು ಅದರ ಬಗ್ಗೆ ನಿಮಗೆ ಸರಿಯಾಗಿ ಐಡಿಯಾ ಇಲ್ಲ. ನಾನು ಇದನ್ನು ಎಕ್ಸ್ಪ್ಯಾಂಡ್ ಮಾಡಿಕೊಟ್ಟು ನೆಕ್ಸ್ಟ್ ಫರ್ದರ್ ಏನು ಮಾಡಬೇಕು ನಿಮಗೆ ಬಿಡ್ತೀನಿ, ಆನ್ಸರ್ ಕಂಪ್ಲೀಟ್ ಮಾಡಬೇಕು ನೀವು ಅಲ್ವಾ? ಎಸ್, ಇಲ್ಲಿ ನೋಡಿ, ಇದು 50C4 ಅವರೇ ಕೊಟ್ಟಿದ್ದನ್ನು ನಾವು ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ. ಪ್ಲಸ್ ವಾಟ್ ಈಸ್ ದ ಫಸ್ಟ್ ಆರ್ ವ್ಯಾಲ್ಯೂ? 1. 56 minus 1 55C3. Again why I am writing plus here, summation. Next, what is the value of R? 2. 56 minus 2 54C3. What is the next R value? 3. 56 minus 3 53C3. ಎಲ್ಲಿವರೆಗೂ ಮಾಡಬೇಕು? R is equal to 6. R is equal to 6 ಹಾಕಿದ್ರೆ 48 ವ್ಯಾಲ್ಯೂಗೆ ನಮಗೆ ಆನ್ಸರ್ ನೀಡ್ತದೆ. ಸಾರಿ, 50 ಎತ್ತಿಗೆ ನಮಗೆ ಆನ್ಸರ್ ನೀಡ್ತದೆ. ಯಾಕಂದ್ರೆ 56 minus 6 50 ಆಗುತ್ತೆ. R is equal to 6 ವರೆಗೆ ಹಾಕ್ಬೇಕು. ಅಲ್ಲಿಗೆ 52C3 51C3 50C3. ಯಾಕೆ ಮಾಸ್ಟರ್ ನಿಲ್ಲಿಸ್ಬಿಟ್ರು? ವಾಟ್ ಇಸ್ ದ ಮ್ಯಾಕ್ಸಿಮಮ್ R ವ್ಯಾಲ್ಯೂ? 6. R is equal to 6 ಆಗಿ 56 minus 6 50. ಅಲ್ಲಿಗೆ ಸ್ಟಾಪ್. Then please come to the point. ಇಲ್ಲಿ ನಾವು ಒಂದು ಫಾರ್ಮುಲಾ ಹಾಕಬೇಕು. ಅದು ಯಾವ್ದಾವುದಕ್ಕೆ ಹಾಕಬೇಕು ಅಂತ ಹೇಳ್ತೀನಿ. NCR plus NCR minus 1 is equal to N plus 1 CR. Yes, catch this point, catch this formula, all of you please. ಇಲ್ಲಿ n ಸೇಮ್ ಇರಬೇಕು. R terms is just difference by one number. ನೋಡಿ ಇವೆರಡು ಸೂಟ್ ಆಗ್ತಾವ. ನೋಡಿ n ಸೇಮ್, ಇಲ್ಲಿ n ಸೇಮ್. ಇವೆರಡಕ್ಕೂ ಫಸ್ಟ್ ಫಾರ್ಮುಲಾ ಹಾಕ್ಬೇಕು ನಾನು. ಯಾವ್ದಾವುದಕ್ಕೆ? ಏನ್ ಆರೋ ಮಾರ್ಕ್ ಇಂದ ತೋರಿಸಿದ್ದೀನಿ ಅದಕ್ಕೆ ಈ ಫಾರ್ಮುಲಾ ಅಪ್ಲೈ ಮಾಡಕ್ಕೆ ಹೊರಡ್ತಿದ್ದೀನಿ. ಅಂದ್ರೆ 51 ನೋಡಿ, n ಇದ್ರೆ n plus 1 ಆಗುತ್ತಂತೆ. 50 becomes 50 plus 1. C, which is the greater R value, whether R or R minus 1? R. ಅಂದ್ರೆ which is the greater of 4 and 3? 4. ಆಮೇಲೆ ಕರೆಕ್ಟ್? ಎಸ್, ಇದಿಷ್ಟು ಹಾಕೋದು ಬೇಡ, ಬಾಕ್ಸ್ ಚಿಕ್ಕದಾಗಿ ಹಾಕೋಣ. ಇಲ್ಲಿ ಸ್ಟೆಪ್ ಗಡ್ಡ ಬರುತ್ತೆ. ಎಸ್, ಯಾವ್ದಾವ್ದಕ್ಕೆ ಹಾಕಿದಾಗ ಬಂದಿದ್ದು ಇವು. ಆಮೇಲೆ ಪ್ಲಸ್ 55C3 ಹಾಗೆ ಬರೀತೀನಿ, 54C3 ಹಾಗೆ ಬರೀತೀನಿ, 53C3 ಹಾಗೆ ಬರೀತೀನಿ, 51C3 ಹಾಗೆ ಬರೀತೀನಿ, 51C3. ಎಸ್, ಇಟ್ ವಿಲ್ ಟೇಕ್ ಟೈಮ್, ತುಂಬಾ ಟೈಮ್ ತೊಳುತ್ತೆ. ಶಾರ್ಟ್ ಕಟ್ ಅನ್ನೋದು ಇನ್ನೇನಿರಲ್ಲ, ಇದಕ್ಕೆ ಇದ್ರೆ ಹೇಳ್ಕೊಡ್ತಿದ್ದೆ ಏನಿಲ್ಲ. ಅಗೈನ್ ವಿ ಹ್ಯಾವ್ ಟು ಅಪ್ಲೈ ದಿಸ್ ಟು. ಫಾಸ್ಟ್ ಆಗಿ ಬರ್ದಾಕ್ತೀನಿ ನಾನು. ಹೆಂಗೆ ಎಕ್ಸಾಮ್ ಅಲ್ಲಿ ನಾವು ಕೂಡ ಹಂಗೆ ಫಾಸ್ಟ್ ಆಗಿ ಬರಬೇಕು ಹೇಳ್ಕೊಡಿಸಂದ್ರೆ ಫಸ್ಟ್ ಲಾಸ್ಟ್ ತೆಗೆದುಕೊಂಡ್ಬಿಡ್ತೀನಿ. 52C3 ಅಲ್ವಾ, ಇಲ್ಲಿ 52 ಇದೆ, 52 ಮತ್ತೆ ಇಲ್ಲಿ ನೋಡಿ 55C3 ಪ್ಲಸ್ 54C3 ಪ್ಲಸ್ 53C3 ಪ್ಲಸ್ 52C3 ಅಲ್ವಾ? ಓಕೆ, ಇಲ್ಲಿ ನೋಡಿ ಇವೆರಡು ಆನ್ಸರ್ ತೆಗೆದುಕೊಂಡಾಗ ನಮಗೆ 51C4 ಬರೋದು. ಬಿಕಾಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ R is 4 ಅಲ್ವಾ? ಈಗ ಇವೆರಡಕ್ಕೆ ಅಪ್ಲೈ ಮಾಡ್ತೀನಿ. ಏನು ಬರುತ್ತೆ? 53C3. ಆಮೇಲೆ ಕರೆಕ್ಟ್ 53C4. ಅದೇ ತಪ್ಪು ಮಾಡ್ತಾ ಇದ್ದೀನಿ ಅವಾಗಿಂದ ನಾನು. 52 ಪ್ಲಸ್ 1 ಆ್ಯಡ್ ಆಗುತ್ತೆ 52C4.
ಮತ್ತೆ ಈ ಟರ್ಮು ಇದ್ರ ಜೊತೆ ಆಡ್ ಮಾಡಬೇಕಾಗುತ್ತೆ, ಈ ಟರ್ಮು ಇದ್ರ ಜೊತೆ ಆಡ್ ಮಾಡಬೇಕಾಗುತ್ತೆ. ಯಾವ್ದ್ರ ಜೊತೆ? 53C3 ಮತ್ತೆ 55C3 ಹಂಗೆ ಇರುತ್ತೆ, 54C3 ಹಂಗೆ ಇರುತ್ತೆ. ಇಟ್ ವಿಲ್ ಟೇಕ್ ಟೈಮ್, ತುಂಬಾ ಟೈಮ್ ತೊಳುತ್ತೆ. ನಾನು ಯಾವ್ದನ್ನು ಗ್ರೂಪಿಂಗ್ ಮಾಡ್ತಾ ಇದ್ದೇನೆ, ಪವರ್ ಅಲ್ಲಿ ಸೇಮ್ ನಂಬರ್ಸ್ ಬರ್ಬೇಕು, ಪವರ್ ಅಲ್ಲಿ ಸೇಮ್ ನಂಬರ್ಸ್ ಬರ್ಬೇಕು, ಬೇಸ್ ಆರ್ ಪ್ಲೇಸ್ ಅಲ್ಲಿ ಒಂದು ನಂಬರ್ ವ್ಯತ್ಯಾಸ ಬರ್ಬೇಕು. ಆಮೇಲೆ ಕರೆಕ್ಟ್. ಮತ್ತೆ ಇದೇನಾಯ್ತು 54C4 ಮತ್ತೆ ಇವೆರಡು, ಮತ್ತೆ ಲಾಸ್ಟ್ ಒನ್ 54C3 ಮತ್ತೆ 54C3 ಪ್ಲಸ್ 55C3 ಆಗ್ಬೋದಾ? ಇವೆರಡು ಸೇರಿ ಮತ್ತೆ 55C3 ಆಗುತ್ತೆ, 55C4 ಆಗುತ್ತೆ. ಮತ್ತೆ ಅದೇ ತಪ್ಪು ಮಾಡ್ತಾ ಇದೀನಿ, ಮ್ಯಾಕ್ಸಿಮಮ್ ನಂಬರೇ ತಗೋಬೇಕು. ಪ್ಲಸ್ 55C3. ನೌ ದ ಪ್ರೋಸೆಸ್ ಇಸ್ ಎಂಡ್. 55 ಇದೆ ಕಾಮನ್, ಇಲ್ಲಿ 55 ಇಲ್ಲಿ 55, ಬಟ್ ಇಲ್ಲಿ ಪ್ಲಸ್ 1 ಇದೆ, ಅದಕ್ಕೆ 56C4 ಇಸ್ ದ ಆನ್ಸರ್. 56C4 ಇಸ್ ದ ಆನ್ಸರ್. ನಿಮಗೆ ಸರಿಯಾಗಿ ಬೋರ್ಡ್ ಅಲ್ಲಿ ಕಾಣ್ತಿರಬಹುದು. ನಾನು ಸ್ವಲ್ಪ ಕ್ಲಾಸ್ ಮೊಬೈಲ್ ಈ ಕಡೆ ತಿರುಗಿಸ್ತೀನಿ ನೋಡಿ. 56C4 ಆಮೇಲೆ ಕರೆಕ್ಟ್. ನೋಡಿ ಏನ್ ಮಾಡಿದ್ದಾರೆ, ಈ ಫಾರ್ಮುಲನ್ನ 5 ಸಲ ಅಪ್ಲೈ ಮಾಡಬೇಕು. ಈ ಲಾಸ್ಟ್ ಮತ್ತೆ ಈ ಲಾಸ್ಟ್ ಮತ್ತೆ ಈ ಲಾಸ್ಟ್ ನೋಡಿ, ಆಗ್ಬೋದಾ? ಹಾಗೆ ಎಲ್ರಿ ನೋಡಿ, ಇಲ್ಲ ಈ ಲಾಸ್ಟ್ ಒಂದತ್ರ ಬರ್ದಿರೋದು ಅಷ್ಟೇ, ನಾನು ಒಂದತ್ರ ಬರ್ಕೊಂಡಿದ್ದೀನಿ ಅಷ್ಟೇ ನಾನು. ಈಗ ಇದರ ಆನ್ಸರ್ ಏನು ಇಲ್ಲಿದೆ ನೋಡಿ. ನಾನು ಗ್ರೀನ್ ಕಲರ್ ಮಾರ್ಕ್ ಅಲ್ಲಿ ಪೆನ್ ಮಾಡ್ತೇನೆ, ಇದು ಮಾರ್ಕ್ ಮಾಡ್ತೇನೆ. ಎಸ್ ಪ್ಲೀಸ್ ಆಲ್ ಆಫ್ ಯು ಲಿಸನ್ ಕೇರ್ಫುಲಿ. ಇಲ್ಲಿ ಪ್ಲಸ್ ಹಂಗೆ ಇಲ್ಲಿ ಈ ಲಾಸ್ಟ್ ಸೇರಿ ಇಲ್ಲಿ ಬಂದಿದೆ. ಆಮೇಲೆ ಕರೆಕ್ಟ್, ಚೆನ್ನಾಗಿ ನೆನೆಸ್ಕೊಳ್ಳಿ. ಆಮೇಲೆ ಈ ಲಾಸ್ಟ್ ಸೇರಿ ಇಲ್ಲಿ ಬಂದಿದೆ ನೋಡಿ. 52 53C4. ಆಮೇಲೆ ಇನ್ನೊಂದು 53 ಇದೆ, ಮತ್ತೆ ಇವೆರಡು ಸೇರಿ ಇಲ್ಲಿ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿ ಈ ಫಾರ್ಮುಲಾ ಎಷ್ಟು ಸಲ ಅಪ್ಲೈ ಮಾಡ್ತದೆ ಅನ್ನೋದನ್ನ ಕ್ಯಾಚ್ ಮಾಡಿ. ಅಲ್ಲಿಗೆ ಡೆಡ್ ಈಸಿ, ಟೈಮ್ ತೊಳುತ್ತೆ. ಇಷ್ಟು ಆರ್ ವ್ಯಾಲ್ಯೂಸ್ ಒಂದು ಕೊಡಕ್ಕೆ ಹೋಗೋದಿಲ್ಲ, ಹೋಗಬಾರ್ದು. ಇನ್ನು ಕೊಟ್ಟರೆ ಏನು ಮಾಡೋಕ್ಕಾಗಲ್ಲ, 5 ನಿಮಿಷ ಇಲ್ಲೇ ವೇಸ್ಟ್ ಆಗ್ಬಿಡುತ್ತೆ. ಮತ್ತೆ ಇವೆರಡಕ್ಕೂ ಫಾರ್ಮುಲಾ ಅಪ್ಲೈ ಮಾಡಿದ್ದೀನಿ. ಬಿಕಾಸ್ 54 ಸೇಮ್, ದಿಸ್ ಇಸ್ 1 ನಂಬರ್ ಡಿಫರೆನ್ಸ್. ಅಗೈನ್ 55C4 ಮತ್ತೆ ಇವೆರಡಕ್ಕೆ ಅಪ್ಲೈ ಮಾಡಿದ್ರೆ 56 ನಮ್ಗೆ ಆನ್ಸರ್ C4 ಬಂತು. 56C4. ದಿಸ್ ಇಸ್ ದ ಆನ್ಸರ್ ಫಾರ್ ದಿ ಪ್ರಾಬ್ಲಮ್ ನಂಬರ್ 2 ಇನ್ ಕ್ಲಾಸ್ ರೂಮ್ ಡಿಸ್ಕಷನ್. ಆಗ್ಬೋದಾ? ಎಸ್, ಥರ್ಡ್ ಪ್ರಾಬ್ಲಮ್ ಮೂವ್ ಆಗ್ತಾ ಇದ್ದೇನೆ. ಇದು ಅಷ್ಟೇ, ಈ ಮೊಬೈಲು ಅಷ್ಟೇನೆ. 33 ಮಿನಿಟ್ಸ್ 11 ಸೆಕೆಂಡ್ಸ್ ಎಕ್ಸಾಕ್ಟ್ ಕಟ್ ಆಗ್ಬಿಡುತ್ತೆ. ಅಷ್ಟುವರೆಗೂ ನೀವು ನೋಡ್ಬೇಕು ಕ್ಲಾಸು. 33 ಮಿನಿಟ್ಸ್ 11 ಸೆಕೆಂಡ್ಸ್ ಹೋಗ್ಬಿಡುತ್ತೆ. ಅದೇನು ಗೊತ್ತಿಲ್ಲ ಪ್ರಾಬ್ಲಮ್ ಮೊಬೈಲ್. ಅದೊಂದು 6 ಮಿನಿಟ್ಸ್, ಇದೊಂದು 33, ಟೋಟಲ್ ಒಂದು 40 ಮಿನಿಟ್ಸ್ ಕ್ಲಾಸ್ ನೀವು ಅಪ್ಡೇಟ್ ಮಾಡ್ಕೊಳ್ಳಬೇಕು. ಬೇಗ ಮುಗಿಸೋಣ. ಒಂದು 10 ಚಾಪ್ಟರ್ ಆದ್ರೆ ಮುಗಿಸ್ಬಿಟ್ಟು ಆಮೇಲೆ ಸೆಕೆಂಡ್ ಪೀಸ್ ಥಿಯರಿ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಪ್ಲೀಸ್ ತೋರಿಸ್ತಾ ಇದ್ದೀನಿ. ಎಸ್, ಒನ್ ಮೋರ್ ಪ್ರಾಬ್ಲಮ್ ಇಸ್ ದೇರ್ ಹಿಯರ್. ಪ್ರಾಬ್ಲಮ್ ನಂಬರ್ 3. ಮಾರ್ನಿಂಗ್ ಕ್ಲಾಸಲ್ಲಿ ಈ ಟೈಪ್ ಪ್ರಾಬ್ಲಮ್ ಮಾಡಿದ್ದೀವಿ. ಇದಕ್ಕೆ ವ್ಯತ್ಯಾಸ ಹೇಳ್ತೀನಿ ನೋಡಿ. ಅಲ್ಲಿ 2 m's ಟುಗೆದರ್ ಅಂತಿತ್ತು. ಇಲ್ಲ, ಕಂಡೀಷನ್ ಏನೂ ಇಲ್ಲ ಅಲ್ವಾ. ನಂಬರ್ ಆಫ್ ಪಾಸಿಬಲ್ ವರ್ಡ್ಸ್ ದಟ್ ಕೆನ್ ಬಿ ಲೆಟರ್ಸ್ ಆಫ್ ದಿ ವರ್ಡ್ ಮ್ಯಾಥಮೆಟಿಕ್ಸ್ ಈಸ್ ಅಂತ ಕೇಳಿದ್ದಾರೆ. ಹೌದಾ? ಹೌ ಮೆನಿ ಲೆಟರ್ಸ್ ಆರ್ ದೇರ್? 11. ಅಲ್ಲಿ n is equal to 11 ಆಯಿತು. m are repeated how many times? 2 times. t are repeated how many times? 2 times. a are repeated how many times? 2 times. ಇನ್ನು ಯಾವ್ದು ರಿಪೀಟ್ ಆಗಿಲ್ಲ? h c s ರಿಪೀಟ್ ಆಗಿಲ್ಲ. h c s ರಿಪೀಟ್ ಆಗಿಲ್ಲ. ಕರೆಕ್ಟ್? ಇಸ್ ಇಟ್ ನಾಟ್? ಈಗ ಇನ್ನು ರಿಪೀಟ್ ಆಗದಿರೋದು ಏನಾದ್ರೆ ಹೇಳ್ಬೋದು. ಆಗ್ಬೋದಾ? ಟೀಸ್ ರಿಪೀಟ್ ಆಗಿದೆ, ಎಮ್ಸ್ ರಿಪೀಟ್ ಆಗಿದೆ, ಎಸ್ ರಿಪೀಟ್ ಆಗಿದೆ. ಹೌದು, ಎಸ್. ಈಗ ಇಲ್ಲಿ NPR ಅಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು ಸರ್ ಅಂದ್ರೆ, ಇಲ್ಲಿ PR ಆಫ್ ಒನ್ ಕೈಂಡ್, QR ಆಫ್ ಒನ್ ಕೈಂಡ್, RR ಆಫ್ ಒನ್ ಕೈಂಡ್. ಯಾಕೆ? ಎಮ್ಗಳೆಲ್ಲ ಒಂದು ಟೈಪ್ ಇಲ್ಲಿ. ಆಮೇಲೆ ಕರೆಕ್ಟ್, ಎಮ್ಗಳೆಲ್ಲ ಒಂದು ಟೈಪ್ ಅಂತಂದ್ಮೇಲೆ ಅವು ಎಷ್ಟು ಟೈಮ್ಸ್ ರಿಪೀಟ್ ಆಗಿದೆ? 2 ಟೈಮ್ಸ್ ರಿಪೀಟ್ ಆಗಿದೆ. 11 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್. ಮತ್ತೆ Q ಎಷ್ಟು ಟೈಮ್ಸ್ ರಿಪೀಟ್ ಆಗಿದೆ? ಅದು 2 ಟೈಮ್ಸ್, ಅದು 2 ಫ್ಯಾಕ್ಟೋರಿಯಲ್. ಮತ್ತೆ R ಎಷ್ಟು ಟೈಮ್ಸ್ ರಿಪೀಟ್ ಆಗಿದೆ? ಸಾರಿ, ಇಲ್ಲಿ P ಅಂದ್ರೆ M, Q ಅಂದ್ರೆ T, R ಅಂದ್ರೆ A. ಮತ್ತೆ ಇವೇನ್ಸರ್ ಮಾಡ್ತೀರಾ? ಅವಕ್ಕೆ ಹೇಳ್ತೀನಿ 2 ಫ್ಯಾಕ್ಟೋರಿಯಲ್. ಮತ್ತೆ ಇವ್ಯಾವ ರಿಪೀಟ್ ಆಗಿಲ್ಲ ಅಂದ್ರೆ ಎಷ್ಟು ಟೈಮ್ಸ್ ಇದ್ದಂಗೆ? 1 ಟೈಮ್. 1 ಟೈಮ್ ಫ್ಯಾಕ್ಟೋರಿಯಲ್ ಬರೀಬೇಕಿಲ್ಲ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ 1 ಫ್ಯಾಕ್ಟೋರಿಯಲ್? 1. ಮತ್ತೆ ಡಿನಾಮಿನೇಟರ್ ಬರೆದು ಏನು ಬಿಟ್ಟು ಏನು ನಿಮ್ಗೆ ಯೂಸು?
Am I correct? Yes. That's what did not write 1 factorial, 1 factorial, 1 factorial. Those ones are corresponding to the non-repeated terms. H, C, S, like that. ಇಲ್ಲಿ ಒಂದೊಂದು ಲೆಟರ್ ಇರೋದಕ್ಕೆ ಬರೆಯಲ್ವಾ ಸರ್? ಒಂದೊಂದು ಫ್ಯಾಕ್ಟರಿಯಲ್ ಬರೀತೀವಿ. ಒಂದೊಂದು ಫ್ಯಾಕ್ಟರಿಯಲ್ ಬರೋದ್ರಿಂದ ನೋ ಯೂಸ್. ಡಿನಾಮಿನೇಟರ್ 1 ಬರ್ತದೆ. ಸೊ ದಿಸ್ ಇಸ್ ಆನ್ಸರ್ ಫಾರ್ ದಿ ಪ್ರಾಬ್ಲಮ್ ನಂಬರ್ 3. ಎಸ್ ಎಸ್. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 4 ಹೋಗ್ತಾ ಇದ್ದೀನಿ. ಎಸ್, 4th ಪ್ರಾಬ್ಲಮ್. ಚೆನ್ನಾಗಿರ್ತವೆ ಪ್ರಾಬ್ಲಮ್ಸ್ ಇವು. ಇಂಟ್ರೆಸ್ಟ್ ತೋರಿಸ್ಬೇಕಷ್ಟೇನೆ. 2-3 ಟೆಸ್ಟ್ಗಳು ಬರೋದು, ತಪ್ಪುಗಳನ್ನೆಲ್ಲ ಕರೆಕ್ಷನ್ ಮಾಡ್ಕೊಳ್ಳಿ. ಅದಷ್ಟಕ್ಕೆ ಅದು ಇಂಟ್ರೆಸ್ಟ್ ಬರುತ್ತೆ. ದಟ್ ಈಸ್ ದ ಮೈನ್ ವೀಕ್ನೆಸ್. ಎಲ್ಲ ಚಾಪ್ಟರ್ಸ್ ಅಷ್ಟೇನೆ. ಎಸ್, ಎ ಫ್ಯಾಮಿಲಿ ಆಫ್ 4 brothers 7 sisters. ಅಲ್ಲಿಗೆ ಟೋಟಲ್ ಅಲ್ಲಿಗೆ 7 ಅಂತ ನಾವು n ಅನ್ಕೊಳ್ತಾ ಇದ್ವಿ. ಅದರಲ್ಲಿ ಏನು ಕಂಡೀಷನ್ಸ್ ಕೊಟ್ಟಿಲ್ಲ ಅಂದ್ರೆ n = 7. ಬಟ್ ಅಲ್ಲಿ to be arranged in a photograph, in how many ways can they be selected? Sisters sit together. ಅಬ್ಬೋ, ಇವರೆಲ್ಲ ಸೇರಿ ಒಂದತ್ರನೇ ಇರ್ಬೇಕಂತೆ. ಅಂದ್ರೆ ಈ ಯಮನ್ ಈ ಕಡೆಗೆ ಹೋಗ್ಬೋದು, ಈ ಸಿಸ್ಟರ್ ಇಲ್ಲಿಗೆ ಹೋಗ್ಬೋದು, ಈ ಸಿಸ್ಟರ್ ಇಲ್ಲಿಗೆ ಹೋಗ್ಬೋದು, ಈ ಸಿಸ್ಟರ್ ಇಲ್ಲಿಗೆ ಹೋಗ್ಬೋದು. ಅಷ್ಟೇ ಹೊರತು ಈ ಸಿಸ್ಟರ್ ಮಧ್ಯದಲ್ಲಿ ಹೋಗಂಗಿಲ್ಲ. ಅಲ್ಲಿಗೆ ಇದೆಲ್ಲ ಸೇರಿ 1 ಯೂನಿಟ್. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅಲ್ಲಿಗೆ ನೋಡಿ, ಇಲ್ಲಿ ನೀವು 4 ಬ್ರದರ್ಸ್ ಅನ್ನ ನಿಲ್ಸ್ಕೋಬಹುದು. 4 ಬ್ರದರ್ಸ್ ಅನ್ನ ಇಲ್ಲಿ ಹೆಂಗ್ ಬೇಕಾದ್ರೂ B1, B2, B3 ಹೆಂಗ್ ಬೇಕಾದ್ರೂ ನಿಂತ್ಕೋಬಹುದು ಅವರು, ಅಲ್ವಾ? B1, B2, B3, B4. ಮತ್ತೆ ಇಲ್ಲಿ ಎಲ್ಲಾ ಸಿಸ್ಟರ್ಸ್ ಸೇರಿ ಒಂದೇ ಯೂನಿಟ್ ಅಂತೆ. ಕ್ಯಾಪಿಟಲ್ S1, S2, S3. ಆಮೇಲೆ ಕರೆಕ್ಟ್. ಇಲ್ಲಿ ಎಷ್ಟು ವೇಸ್ ಅಲ್ಲಿ ನಿಲ್ಲಿಸಬಹುದು ಇವ್ರನ್ನ ನೋಡಿ. ಇವರು 4 ವೇಸ್, ಇದೊಂದು ಸೇರಿ 5. ಅಲ್ಲಿ ಟೋಟಲ್ ನಂಬರ್ ಆಫ್ ಯೂನಿಟ್ಸ್ n 7 ಅಂತ ನಾವು ಟ್ರೀಟ್ ಮಾಡ್ತಾ ಇದ್ವಿ. ಹೋಯ್ತು ನಮ್ಮ ಕಾನ್ಫಿಡೆನ್ಸ್ ಎಲ್ಲ n = 7 ಅಲ್ಲ ಅಂತ ಯಾವಾಗ ಗೊತ್ತಾಯ್ತು? ಇನ್ನು n = 7 ಅನ್ನೋದು ಎಷ್ಟು ಅಂತ ಇವ್ರು ನೋಡಿ. 1, 2, 3, 4 ಇವರೆಲ್ಲ ಸೇರಿ ಒಂದು ಯೂನಿಟ್ 5. ನಥಿಂಗ್ ಬಟ್ 5 ಫ್ಯಾಕ್ಟೋರಿಯಲ್. ಸಿಸ್ಟರ್ಸ್ ಎಲ್ಲ ಹೆಂಗ್ ಬಂತು ಸರ್? ಈ ಸಿಸ್ಟರ್ ಇಲ್ಲಿಗೆ ಬರ್ಬೋದು, ಇವ್ರು ಇಲ್ಲಿಗೆ ಹೋಗ್ಬೋದು. ಈ 3 ಜನ ಸಿಸ್ಟರ್ಸ್ ಇಲ್ಲಿರ್ಬೋದು, ಇವ್ರು ಇಲ್ಲಿರ್ಬೋದು. ಬಟ್ ಆ 3 ಜನ ಸಿಸ್ಟರ್ಸ್ ಇಲ್ಲಿ ಚೇಂಜ್ ಆಗ್ಬಾರ್ದು. ಆಗ್ಬೋದಾ? ಬಟ್ ಇಲ್ಲಿ ನೋಡಿ ಆಮೇಲೆ ಇಲ್ಲಿ ಸಿಸ್ಟರ್ಸ್ ಅಲ್ಲಿ ಚೇಂಜ್ ಆಗ್ಬೋದು. ಹೆಂಗ್ಸ್ ಪಕ್ಕದಲ್ಲಿ ಚೇಂಜ್ ಆಗ್ಬೋದು. ಹೌ ಮೆನಿ ವೇಸ್? 3 ವೇಸ್. ಸರ್ ಬ್ರದರ್ಸ್ ಅವ್ರು ಒಂದತ್ರ ಇರಬೇಕು ಅಂತ ಏನು ಕೊಟ್ಟಿಲ್ಲ. ಕೊಟ್ಟಿದ್ದರೆ ನಾನಿದು 4 ಫ್ಯಾಕ್ಟೋರಿಯಲ್ ಅಂತ ಬರೀತಿದ್ದೆ. ಬ್ರದರ್ಸ್ ಎಲ್ಲಿ ಬೇಕಾದ್ರೆ ಇರ್ಬೋದಂತೆ. ಅದಕ್ಕೆ ವಿ ವೋಂಟ್ ಗೆಟ್ ಎನಿ 4 ಫ್ಯಾಕ್ಟೋರಿಯಲ್. ಇಲ್ಲಿ 4 ಮೆಂಬರ್ಸ್ ಬ್ರದರ್ಸ್ ಎಲ್ಲಿ ಬೇಕಾದ್ರೆ ಇರ್ಬೋದಂತೆ. ಆದರೆ ಅವ್ರು ಏನ್ ಸಿಸ್ಟರ್ಸ್ ಅಂತ ವರ್ಡ್ ಯೂಸ್ ಮಾಡಿದಾರೋ, ಸಿಸ್ಟರ್ಸ್, ಲೇಡೀಸ್, S1, S2, S3 ಸಿಸ್ಟರ್ಸ್ ಎಲ್ಲ ಸೇರಿ ಒಂದು ಯೂನಿಟ್. ಅವಾಗ ಇದೊಂದು, ಇವು 4, ಒಟ್ಟು 5 ವೇಸ್ ಅಲ್ಲಿ ಚೇಂಜ್ ಮಾಡ್ತೀವಿ. ಮತ್ತೆ ಇವ್ರು ಅಕ್ಕಂದ್ರು, ತಂಗೀರು, ಇವ್ರು ಮತ್ತೆ ಇಂಟರ್ಚೇಂಜ್ ಆಗ್ಬೋದು. ಎಷ್ಟು ವೇಸ್ ಅಲ್ಲಿ? 3 ವೇಸ್ ಅಲ್ಲಿ. ಅಲ್ಲಿಗೆ ಇದು ಇಂಡಿಪೆಂಡೆಂಟ್ ಇವೆಂಟ್ಸ್ ಆಗಿರೋದ್ರಿಂದ ಇಟ್ ಈಸ್ ಅನ್ ಇಂಡಿಪೆಂಡೆಂಟ್ ಇವೆಂಟ್. ಹೆನ್ಸ್ ಆನ್ಸರ್ ಶುಡ್ ಬಿ ಮಲ್ಟಿಪ್ಲೈ ಫಾರ್ ದಿಸ್ ಆನ್ಸರ್, ದಿಸ್ ಕ್ವಶನ್. ಅಂದ್ರೆ ಇಲ್ಲಿ ಗಮನ ಹರಿಸಬೇಕು. ಇದೆಲ್ಲ ಒಂದು ಯೂನಿಟ್ ತಗೊಂಡ್ಮೇಲೆ ಇದು 4 + 1 5 ಫ್ಯಾಕ್ಟರ್ಸ್. ಇವ್ರು ಮತ್ತೆ ಒಬ್ಬರ ಪಕ್ಕದಲ್ಲಿ ಒಬ್ಬರು ಇಂಟರ್ಚೇಂಜ್ ಆಗ್ಬೋದು ಈಸಿಯಾಗಿ. ಆಮೇಲೆ ಕರೆಕ್ಟ್. ಎಸ್, ಇಲ್ಲಿ ನೋಡಿ ಅಲ್ಲಿಗೆ ರಿಕ್ವೈರ್ಡ್ ನಂಬರ್ ಆಫ್ ಅರೇಂಜ್ಮೆಂಟ್ಸ್. ರಿಕ್ವೈರ್ಡ್ ನಂಬರ್ ಆಫ್ ಅರೇಂಜ್ಮೆಂಟ್ಸ್ 5 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಇಸ್ ದ ಫೈನಲ್ ಆನ್ಸರ್ ಫಾರ್ ದಿಸ್ ಪ್ರಾಬ್ಲಮ್. ಇಲ್ಲಿಗೆ ಎಕ್ಸಾಕ್ಟ್ ವಿಡಿಯೋ ಕಟ್ ಆಗುತ್ತೆ. ಇದಕ್ಕಿರ್ತಕ್ಕಂಥ ಕಾಯಿಲೆ ಈ ಮೊಬೈಲ್ಗೆ ಏನು ಮಾಡೋಕ್ಕಾಗಲ್ಲ. 33 minutes 11 seconds ಹೋಗುತ್ತೆ. ಇನ್ನು ನೆಕ್ಸ್ಟ್ ಸ್ಟಾಪ್